ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಪ್ರಸ್ತುತ ತರಗತಿಯಲ್ಲಿ ನಾವು ಶ್ರವಣಬೆಳಗೊಳದ ನಂದೀಸೇನನ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಶ್ರವಣಬೆಳಗೊಳ. ಅಲ್ಲಿ ನಂದೀಸೇನನ ಒಂದು ಶಾಸನ ಆ ಚಂದ್ರಗಿರಿ ಬೆಟ್ಟದ ಮೇಲೆ ರಚನೆ ಆಗಿರೋದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಶ್ರವಣಬೆಳಗೊಳ ನಂದೀಸೇನನ ಶಾಸನಕ್ಕೆ ಸಂಬಂಧಿಸಿದಂತಹ ಕೆಲವು ಆಕಾರ ಗ್ರಂಥಗಳನ್ನು ನೋಡುವುದಾದರೆ, ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ ಡಾಕ್ಟರ್ ಎ.ವಿ. ನರಸಿಂಹಮೂರ್ತಿ. ಶಾಸನ ವ್ಯಾಸಂಗ ಪ್ರೊಫೆಸರ್ ಎಂ.ಎಂ. ಕಲಬುರ್ಗಿ. ಶ್ರವಣಬೆಳಗೊಳ ಒಂದು ಸಾಂಸ್ಕೃತಿಕ ಸಮೀಕ್ಷೆ ಡಾಕ್ಟರ್ ಜಿ. ಶ್ರೀನಿವಾಸ ಹಾವನೂರ. ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ 1 ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಣೆ. ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ 1 ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಣೆ. ಶಾಸನ ಪದ್ಯಮಂಜರಿ ಆರ್. ನರಸಿಂಹಾಚಾರ್. ಜೈನ ಇತಿಹಾಸ ಮತ್ತು ಸಂಸ್ಕೃತಿ ಡಾಕ್ಟರ್ ಹರಿಹರ ಪ್ರಿಯ. ಕರ್ನಾಟಕ ಶಾಸನ ಕಾವ್ಯ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ. ಶ್ರವಣಬೆಳಗೊಳದ ಇತಿಹಾಸ ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಅಥವಾ ಇವರನ್ನು ಹಂಪನ ಅಂತಲೂ ಕೂಡ ಕರೆಯಲಾಗಿದೆ. ಜೈನ ಧರ್ಮ ಮತ್ತು ಸಾಹಿತ್ಯ ಡಾಕ್ಟರ್ ಆನೇಕಲ್ ದೊರೆಸ್ವಾಮಿ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಎಂ. ಚಿದಾನಂದಮೂರ್ತಿ. ಜೈನ ಧರ್ಮ ಮತ್ತು ಕರ್ನಾಟಕ ಸಂಸ್ಕೃತಿ ಡಾಕ್ಟರ್ ಟಿ.ಜಿ. ಕಲ್ಗಟಗಿ. ಕರ್ನಾಟಕ ಕವಿಚರಿತೆ ಸಂಪುಟ 1 ಆರ್. ನರಸಿಂಹಾಚಾರ್. ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ 2 ಬಿ. ಲೆವಿಸ್ ರೈಸ್. ಎಪಿಗ್ರಾಫಿಯಾ ಕರ್ನಾಟಿಕ ಪರಿಷ್ಕೃತ ಸಂಪುಟ ಡಾಕ್ಟರ್ ಬಿ.ಆರ್. ಗೋಪಾಲ್. ಶ್ರವಣಬೆಳಗೊಳದ ಶಾಸನಗಳು ಡಾಕ್ಟರ್ ಎಂ. ಚಿದಾನಂದಮೂರ್ತಿ. ಕನ್ನಡ ಶಾಸನ ಸಾಹಿತ್ಯ ಸಂಚಯ ಪ್ರೊಫೆಸರ್ ಎಂ.ಎಂ. ಕಲಬುರ್ಗಿ. ಕರ್ನಾಟಕ ಶಾಸನ ಸಮೀಕ್ಷೆ ಡಾಕ್ಟರ್ ಕೆ.ವಿ. ರಮೇಶ್. ಸಾಹಿತ್ಯ ಕಥನ ಮತ್ತು ಸಮುದಾಯ ಡಾಕ್ಟರ್ ಡಿ.ಆರ್. ನಾಗರಾಜ್. ನೋಡಿ, ಯಾಕೆ ನಾನು ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ ಅದರ ಒಂದು ಆಧಾರ ಗ್ರಂಥಗಳನ್ನು ನಾನು ಉಲ್ಲೇಖ ಮಾಡ್ತೀನಿ ಅಂತ ಅಂದರೆ, ಪ್ರಸ್ತುತ ನಾವು ಬರೆಯುತ್ತಿರುವಂತಹ ನೆಟ್ ಸ್ಲೆಟ್ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳ್ತಿರುವಂಥ ಪ್ರಶ್ನೆಗಳು ಈ ಕೃತಿಗಳ ಬಗ್ಗೆನೇ ಕೇಳ್ತಾ ಇರೋದು. ಸಂಪಾದಕರು ಯಾರು, ಮತ್ತು ಅದನ್ನು ರಚನೆ ಮಾಡಿದವರು ಯಾರು, ಈ ಥರನೇ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಕೃತಿಗಳನ್ನು ನಾನು ಪ್ರತಿಯೊಂದು ವಿಷಯಕ್ಕೆ ತಕ್ಕಂತೆ ಕೃತಿಗಳನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಇನ್ನು ಶಾಸನದ ಪರಿಚಯ ಮತ್ತು ಹಿನ್ನೆಲೆಯನ್ನು ನೋಡೋದಾದರೆ, ಯಾವ ಶಾಸನದ ಬಗ್ಗೆ ನಾವು ಪ್ರಸ್ತುತ ತರಗತಿಯಲ್ಲಿ ತಿಳ್ಕೊತಾ ಇದ್ದೀವಿ? ಶ್ರವಣಬೆಳಗೊಳದ ನಂದೀಸೇನನ ಶಾಸನ ಅಲ್ವಾ? ಅದರ ಒಂದು ಸ್ಥಳದ ಬಗ್ಗೆ ನಾವು ನೋಡೋದಾದರೆ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ. ಚಂದ್ರಗಿರಿ ಬೆಟ್ಟಕ್ಕೆ ಇರುವಂತಹ ಮತ್ತೊಂದು ಹೆಸರು ಏನು ಅಂದರೆ ಚಿಕ್ಕ ಬೆಟ್ಟ. ಇದನ್ನು ಕೂಡ ನೀವು ಹೆಚ್ಚು ಗಮನ ಹರಿಸಿ ನೋಡ್ಕೋಬೇಕಾಗುತ್ತೆ. ಏಕೆಂದರೆ ಇಂಥ ಒಂದು ವಿಷಯದಲ್ಲೇ ಅವರು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ನಾನು ಯಾವ ಒಂದು ವಿಷಯಕ್ಕೆ ತಕ್ಕಂತೆ ಕೆಲವೊಂದು ಪದಗಳನ್ನು ನಾನು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನಾನು ಪದಗಳನ್ನು ಬರೆದಿರ್ತೀನೋ, ನೀವು ಅದನ್ನು ಹೆಚ್ಚು ಗಮನ ಹರಿಸಿ ನೋಡ್ಕೋಬೇಕಾಗುತ್ತೆ. ಸ್ಥಳ ಹಾಸನ ಜಿಲ್ಲೆಯಲ್ಲಿ ಬರುವಂತಹ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ ಅಥವಾ ಚಿಕ್ಕ ಬೆಟ್ಟದಲ್ಲಿ ಸಿಕ್ಕಿದಂತಹ ಅಥವಾ ರಚನೆಯಾಗಿದ್ದಂತಹ ಒಂದು ಶಾಸನ ಯಾವುದು? ಶ್ರವಣಬೆಳಗೊಳದ ನಂದೀಸೇನನ ಶಾಸನ.
ಇನ್ನು ಈ ಶಾಸನದ ಒಂದು ಕಾಲಮಾನವನ್ನು ನಾವು ನೋಡೋದಾದರೆ ಸುಮಾರು ಕ್ರಿಸ್ತಶಕ 700 ಅಥವಾ 7ನೇ ಶತಮಾನದ ಅಂತ್ಯ ಅಥವಾ 8ನೇ ಶತಮಾನದ ಆರಂಭ ಅಂತ ನಾವು ಹೇಳ್ಬೋದು. ನಂತರ ಈ ಶಾಸನದ ಭಾಷೆ ಮತ್ತು ಲಿಪಿಯನ್ನು ನಾವು ನೋಡೋದಾದರೆ ಪೂರ್ವದ ಹಳಗನ್ನಡ ಭಾಷೆ ಹಾಗೂ ಹಳಗನ್ನಡ ಲಿಪಿ ಯಾವುದು ಪೂರ್ವದ ಹಳಗನ್ನಡ ಭಾಷೆಯನ್ನು ಒಳಗೊಂಡಿದ್ದಂತೆ ಹಳಗನ್ನಡದ ಒಂದು ಲಿಪಿಯನ್ನು ಕೂಡ ಈ ಶಾಸನ ಒಳಗೊಂಡಿದೆ. ಇನ್ನು ಛಂದಸ್ಸಿನ ಪ್ರಕಾರವನ್ನು ನಾವು ನೋಡೋದಾದರೆ ಈ ಶಾಸನದಲ್ಲಿ ಪದ್ಯವು ಮಹಾಸ್ರಗ್ಧರ ವೃತ್ತದಲ್ಲಿದೆ. ನಿಮಗೆ ಕೇಳ್ಬೋದು ಪ್ರಶ್ನೆ, ಶ್ರವಣಬೆಳಗೊಳ ಶಾಸನದ ನಂದೀಸೇನನ ಶ್ರವಣಬೆಳಗೊಳ ಶಾಸನದ ಒಂದು ಶಾಸನ ಯಾವ ಒಂದು ವೃತ್ತದಲ್ಲಿ ರಚನೆಯಾಗಿದೆ ಅಂತ ಕೊಟ್ಬಿಟ್ಟು ನಿಮಗೆ ಖ್ಯಾತ ಕರ್ನಾಟಕಗಳನ್ನ ಕೊಡ್ಬೋದು. ಚಪ್ಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಸ್ರಗ್ಧರ, ಮಹಾಸ್ರಗ್ಧರ ಈ ಥರ ಎಲ್ಲ ಕೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಶಾಸನ ಯಾವ ಒಂದು ವೃತ್ತದಲ್ಲಿ ರಚನೆಯಾಗಿದೆ ಅಂತಂದರೆ ಖ್ಯಾತ ಕರ್ನಾಟಕಗಳಲ್ಲಿ ಒಂದಾದಂತಹ ಮಹಾಸ್ರಗ್ಧರ ವೃತ್ತದಲ್ಲಿ ರಚನೆಯಾಗಿದೆ. ಕೆಲವು ವಿದ್ವಾಂಸರು ಇದನ್ನು ಮಹಾಪ್ರಘಾತ ಎಂದು ಕೂಡ ಕರೆದಿದ್ದಾರೆ. ಯಾವ ಒಂದು ವೃತ್ತವನ್ನು ಮಹಾಪ್ರಘಾತ ಅಂತ ಕರೆದಿದ್ದಾರೆ ಅಂತನಾದರೂ ಕೇಳ್ಬೋದು. ಆಯಿತಾ, ಯಾವ ವೃತ್ತವನ್ನು? ಮಹಾಸ್ರಗ್ಧರ ವೃತ್ತವನ್ನು ಕೆಲವು ವಿದ್ವಾಂಸರು ಮಹಾಪ್ರಘಾತ ಅಂತ ಕರೆದಿದ್ದಾರೆ. ಎಲ್ಲಿ? ಶ್ರವಣಬೆಳಗೊಳದ ನಂದೀಸೇನನ ಶಾಸನವನ್ನು. ಇನ್ನು ಸಂಶೋಧಕರು ಯಾರು ಅಂತ ನೋಡೋದಾದರೆ ಇದನ್ನು ಮೊದಲು ಪತ್ತೆ ಹಚ್ಚಿ ಪ್ರಕಟಿಸಿದವರು ಇತಿಹಾಸಕಾರರಾದ BL ರೈಸ್ರವರು. ನೋಡಿ, ನಾವಿಲ್ಲೂ ಕೂಡ BL ರೈಸ್ ಅವ್ರನ್ನ ನಾವು ನೆನೆಸ್ಕೊಬೋದು ಅಲ್ವಾ. ಏನು ಮಾಡಿದ್ರು ಅವರು? ಇಲ್ಲೂ ಕೂಡ ಆ ಒಂದು ಶಾಸನವನ್ನು ಮೊದಲು ಪತ್ತೆ ಹಚ್ಚಿ ಪ್ರಕಟಿಸಿದಂತಹ ಇತಿಹಾಸಕಾರ ಯಾರು? BL ರೈಸ್. ಇನ್ನು ಗ್ರಂಥದ ದಾಖಲೆಯನ್ನು ನಾವು ನೋಡೋದಾದರೆ ಎಪಿಗ್ರಾಫಿಯಾ ಕರ್ನಾಟಿಕ, ಎಪಿಗ್ರಾಫಿಯಾ ಅಥವಾ ಎಪಿಗ್ರಾಫಿಯಾ ಕರ್ನಾಟಿಕ ಮಹಾಗ್ರಂಥದ 2ನೇ ಸಂಪುಟದಲ್ಲಿ ಇದನ್ನು ಶಾಸನ ಸಂಖ್ಯೆ 27 ಎಂದು ದಾಖಲಿಸಲಾಗಿದೆ. ಈ ಗ್ರಂಥದ ಒಂದು ದಾಖಲೆಯನ್ನು ಎಲ್ಲಿ ದಾಖಲಿಸಲಾಗಿದೆ, ಯಾವ ಒಂದು ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಅಂತಂದರೆ ಎಪಿಗ್ರಾಫಿಯಾ ಕರ್ನಾಟಿಕ ಮಹಾಗ್ರಂಥದ 2ನೇ ಸಂಪುಟದಲ್ಲಿ ಇದನ್ನು ಶಾಸನ ಸಂಖ್ಯೆ 27 ಎಂದು ದಾಖಲಿಸಲಾಗಿದೆ. ಯಾಕೆ ಅವರು ಈ ಥರ ದಾಖಲೆ ಮಾಡ್ತಾರೆ ಅಂತಂದರೆ ಓದುಗರಿಗೆ ಸುಲಭ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಇದನ್ನು ದಾಖಲಿಸ್ತಾರೆ. ಎಷ್ಟನೇ ಸಂಖ್ಯೆಯಲ್ಲಿ ಯಾವ ಪುಸ್ತಕದಲ್ಲಿ ಅನ್ನೋದನ್ನು ದಾಖಲಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶಾಸನದ ಭಾಷಿಕ ಮತ್ತು ವ್ಯಾಕರಣದ ನೆಲೆಯನ್ನು ನಾವು ಇಲ್ಲಿ ನೋಡೋದಾದರೆ ಪೂರ್ವದ ಹಳಗನ್ನಡದ ಮೈಲಿಗಲ್ಲು. ನಾನು ಆಗಲೇ ಹೇಳಿದೆ ಏನು, ಶ್ರವಣಬೆಳಗೊಳದ ನಂದೀಸೇನನ ಶಾಸನ ಪೂರ್ವದ ಹಳಗನ್ನಡದ ಭಾಷೆ ಮತ್ತು ಹಳೆಗನ್ನಡದ ಲಿಪಿಯನ್ನು ಒಳಗೊಂಡಿದೆ ಅಂತ ಹೇಳಿದೆ ಅಲ್ವಾ. ಹಾಗೆ ಇಲ್ಲಿ ಪೂರ್ವದ ಹಳಗನ್ನಡದ ಮೈಲಿಗಲ್ಲು ಅಂತ ನಾವಿಲ್ಲಿ ನೋಡ್ಬೋದು. ಈ ಶಾಸನವು ಕನ್ನಡ ಭಾಷೆಯ ವಿಕಾಸದಲ್ಲಿ ಪೂರ್ವದ ಹಳಗನ್ನಡ ಸ್ಥಿತಿಯಿಂದ ಹಳಗನ್ನಡ ಸ್ಥಿತಿಗೆ ಭಾಷೆ ಪರಿವರ್ತನೆ ಹೊಂದುತ್ತಿದ್ದ ಕಾಲಘಟ್ಟವನ್ನು ಅತ್ಯಂತ ಸ್ಪಷ್ಟವಾಗಿ ಪ್ರತಿನಿಧಿಸುತ್ತದೆ ಅಲ್ವಾ. ಏನಂತಂದರೆ ಈ ಶಾಸನವು ಕನ್ನಡ ಭಾಷೆಯ ವಿಕಾಸದಲ್ಲಿ ಈಗೇನು ಮೊದಲು ಪೂರ್ವದ ಹಳಗನ್ನಡ, ಆಮೇಲೆ ಹಳೆಗನ್ನಡ ಈ ಥರ ಬಂತಲ್ವಾ, ಏನು ಸ್ಥಿತಿಯನ್ನು ಅದು ಬದಲಾವಣೆ ಮಾಡ್ಕೊತಾ ಬಂತಲ್ವ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಕನ್ನಡ ಭಾಷೆಯ ಒಂದು ವಿಕಾಸದಲ್ಲಿ ಕನ್ನಡ ಭಾಷೆಯ ವಿಕಾಸ ಹೊಂತ ಏನಾಯಿತು, ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡದ ಒಂದು ಸ್ಥಿತ್ಯಂತರಕ್ಕೆ ಬಂತು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಕನ್ನಡ ಭಾಷೆಯ ಒಂದು ವಿಕಾಸದಲ್ಲಿ ಪೂರ್ವದ ಹಳಗನ್ನಡ ಸ್ಥಿತಿಯಿಂದ ಹಳಗನ್ನಡ ಸ್ಥಿತಿಗೆ ಭಾಷೆ ಪರಿವರ್ತನೆ ಹೊಂದುತ್ತಿದ್ದಂಥ ಕಾಲಘಟ್ಟವನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಈ ಶಾಸನದಲ್ಲಿ ನೋಡ್ಬೋದಾಗಿದೆ. ನಂತರ ಧ್ವನಿಪೂರ್ಣ ರಚನೆ. ಪದ್ಯದಲ್ಲಿ ಬರುವ ಪರಿಗುಂ ಪದದ ಅರ್ಥ ನಾಶವಾಗುತ್ತದೆ ಅಂತ ಆಯಿತಾ. ಪದ್ಯದಲ್ಲಿ ಬರುವ ಪರಿಗುಂ ಎಂಬ ಕ್ರಿಯಾಪದದ ಬಳಕೆ ಮತ್ತು ಪ್ರಕೃತಿಯ ರೂಪಕಗಳ ಜೋಡಣೆಯು 10ನೇ ಶತಮಾನದ ಕವಿಗಳಾದ ಪಂಪ, ರನ್ನ ಅವರಿಗಿಂತ ಮುಂಚೆಯೇ ಕನ್ನಡದಲ್ಲಿ ಪ್ರೌಢ ಸಾಹಿತ್ಯಿಕ ವ್ಯಾಕರಣ ಸಿದ್ಧವಾಗಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ. ಇಲ್ಲಿ ಧ್ವನಿಪೂರ್ಣ ರಚನೆಯಲ್ಲಿ ನಾವು ನೋಡೋದಾದರೆ
ಪದ್ಯದಲ್ಲಿ ಬರುವಂತಹ ಈ ಪರಿಗುಮ್ ಅಂತಂದರೆ ಈ ಶ್ರವಣಬೆಳಗೊಳ ಶಾಸನದಲ್ಲಿ ಒಂದು ಪದ್ಯ ಬರುತ್ತೆ. ಆ ಪದ್ಯವನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆ ಪದ್ಯದಲ್ಲಿ ಪರಿಗುಮ್ ಎನ್ನುವಂಥ ಒಂದು ಕ್ರಿಯಾಪದದ ಬಳಕೆ ಮತ್ತು ಪ್ರಕೃತಿಯ ರೂಪಕಗಳ ಜೋಡಣೆಯು ಕೂಡ 10ನೇ ಶತಮಾನದ ಕವಿಗಳಾದಂತಹ ಪಂಪ, ರನ್ನ ಅವರಿಗಿಂತ ಮುಂಚೆನೇ ಕನ್ನಡದಲ್ಲಿ ಪ್ರೌಢ ಸಾಹಿತ್ಯಿಕ ವ್ಯಾಕರಣ ಸಿದ್ಧವಾಗಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಲಾಗಿದೆ. ಅಂದರೆ 10ನೇ ಶತಮಾನದ ಕವಿಗಳಾದಂಥ ಪಂಪ, ರನ್ನ ಅವ್ರಿಗಿಂತನೂ ಮುಂಚೆನೇ ಕನ್ನಡದಲ್ಲಿ ಪ್ರೌಢ ಸಾಹಿತ್ಯಿಕವಾದಂಥ ಒಂದು ವ್ಯಾಕರಣ ಆಗಲೇ ಸಿದ್ಧವಾಗಿತ್ತು ಎನ್ನುವುದನ್ನು ಈ ಶ್ರವಣಬೆಳಗೊಳ ಶಾಸನ ಏನು ಮಾಡುತ್ತೆ, ಸಾಬೀತುಪಡಿಸುತ್ತಿದೆ ಎಂದು ಹೇಳಲಾಗಿದೆ. ನಂತರ ಶಾಸನದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಜೈನ ಧರ್ಮದ ಆದರ್ಶ. ಈ ಶಾಸನವು ಜೈನ ಧರ್ಮದ ಮೂಲ ಸಿದ್ಧಾಂತವಾದ ಅನಿತ್ಯತ್ವ ಅಂದರೆ ಲೌಕಿಕ ವಸ್ತುಗಳ ನಶ್ವರತೆ ಎಂಬ ಪರಿಕಲ್ಪನೆಯನ್ನು ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥೈಸುವ ಸಾಂಸ್ಕೃತಿಕ ಉದ್ದೇಶವನ್ನು ಹೊಂದಿದೆ. ಈ ಶಾಸನದ ಒಂದು ಸಾಮಾಜಿಕತೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೋಡೋದಾದರೆ ಈ ಶ್ರವಣಬೆಳಗೊಳ ಶಾಸನ ಸಾಮಾಜಿಕತೆ ಮತ್ತು ಸಾಂಸ್ಕೃತಿಕ ಒಂದು ಹಿನ್ನೆಲೆಯಿಂದ ಈ ಶಾಸನ ಏನಾಯಿತು, ಹಿನ್ನೆಲೆಯನ್ನು ಒಳಗೊಂಡಿದೆ. ಅದು ಒಳಗೊಂಡಿರುವಂತಹ ಸಾಮಾಜಿಕತೆ ಏನು, ಸಾಂಸ್ಕೃತಿಕ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ ಒಂದು ಜೈನ ಧರ್ಮದ ಆದರ್ಶ ಅಂತ ನೋಡ್ಬೋದು ಅಲ್ವಾ. ಈ ಶಾಸನವು ಜೈನ ಧರ್ಮದ ಮೂಲ ಸಿದ್ಧಾಂತವಾದ ಅನಿತ್ಯತ್ವ. ಜೈನ ಧರ್ಮದ ಒಂದು ಮೂಲ ಸಿದ್ಧಾಂತ ಯಾವುದು? ಅನಿತ್ಯತ್ವ. ಯಾವುದು? ಲೌಕಿಕ ವಸ್ತುಗಳ ನಶ್ವರತೆ. ಭೂಮಿಯ ಮೇಲೆ ಇರುವಂತಹ ಲೌಕಿಕ ವಸ್ತುಗಳ ಒಂದು ವ್ಯಾಮೋಹವನ್ನು ಬಿಟ್ಟು ಬಿಡುವುದು ಅನ್ನೋದನ್ನು ಹೇಳ್ತಾ ಇರೋದು. ಅನಿತ್ಯತ್ವ, ಲೌಕಿಕ ವಸ್ತುಗಳ ನಶ್ವರತೆ ಎಂಬಂತಹ ಪರಿಕಲ್ಪನೆಯನ್ನು ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥೈಸುವ ಸಾಂಸ್ಕೃತಿಕ ಉದ್ದೇಶವನ್ನು ಹೊಂದಿದೆ. ಅಂದರೆ ಜೈನ ಧರ್ಮದ ಒಂದು ಆದರ್ಶವನ್ನು ನಾವು ಇಲ್ಲಿ ನೋಡ್ಬೋದು. ಯಾವುದು? ಶ್ರವಣಬೆಳಗೊಳ ಶಾಸನ, ನಂದಿಸೇನನ ಒಂದು ಶಾಸನದಲ್ಲಿ. ಇಲ್ಲಿ ಏನು ಹೇಳ್ತಾ ಇದೆ? ಜೈನ ಧರ್ಮದ ಮೂಲ ಸಿದ್ಧಾಂತ ಏನು? ಅನಿತ್ಯತ್ವ, ಲೌಕಿಕ ವಸ್ತುಗಳ ಒಂದು ನಶ್ವರತೆ, ಲೌಕಿಕ ವಸ್ತುಗಳ ಮೇಲೆ ಇರುವಂಥ ಒಂದು ವ್ಯಾಮೋಹವನ್ನು ಬಿಟ್ಟು ಬಿಡಬೇಕು ಎನ್ನುವಂತಹ ಪರಿಕಲ್ಪನೆಯನ್ನು ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥೈಸುವಂತಹ ಒಂದು ಸಾಂಸ್ಕೃತಿಕ ಉದ್ದೇಶವನ್ನು ಇದು ಹೊಂದಿದೆ. ಯಾವುದು? ಈ ಶ್ರವಣಬೆಳಗೊಳ ಶಾಸನ ಎಂದು ಹೇಳಲಾಗಿದೆ. ನಂತರ ಮತ್ತೊಂದು ಮತ್ತೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲಕ್ಷಣವನ್ನು ಅಥವಾ ವೈಶಿಷ್ಟ್ಯತೆಯನ್ನು ನಾವು ಇಲ್ಲಿ ನೋಡ್ಬೋದು. ಏನು? ತ್ಯಾಗದ ಸಾಂಸ್ಕೃತಿಕ ಮೌಲ್ಯ. ಕೇವಲ ಯುದ್ಧದಲ್ಲಿ ಮಡಿದ ವೀರಗಲ್ಲುಗಳನ್ನು ಕೆತ್ತುತ್ತಿದ್ದ ಆ ಕಾಲದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿ ಸಲ್ಲೇಖನ ವ್ರತದ ಮೂಲಕ ಪ್ರಾಣತ್ಯಾಗ ಮಾಡಿದ ಮುನಿಯೊಬ್ಬನ ನೆನಪಿಗೆ ಶಾಸನ ಕೆತ್ತಿರುವುದು ಅಂದಿನ ಸಮಾಜದಲ್ಲಿ ಧಾರ್ಮಿಕ ತ್ಯಾಗಕ್ಕೆ ಇದ್ದ ಉನ್ನತ ಗೌರವವನ್ನು ತೋರಿಸುತ್ತದೆ. ಇದರ ಒಂದು ಸಾಂಸ್ಕೃತಿಕ ಮೌಲ್ಯವನ್ನು ನೋಡೋದಾದರೆ ತ್ಯಾಗದ ಒಂದು ಸಾಂಸ್ಕೃತಿಕ ಮೌಲ್ಯ ಯಾವುದು? ನಮ್ಮ ಶ್ರವಣಬೆಳಗೊಳ ಶಾಸನ. ಅದನ್ನ ನೋಡೋದಾದರೆ ಈಗ ನಾವು ಯಾವುದು ತಮಟಗಲ್ಲು ಶಾಸನನೂ ನೋಡಿದ್ವಿ, ಬಾದಾಮಿ ಶಾಸನ ನೋಡಿದ್ವಿ, ಆಲ್ಮಿಡಿ ಶಾಸನ ನೋಡಿದ್ವಿ ಅಲ್ವಾ. ಅವೆಲ್ಲ ಆಲ್ಮಿಡಿ ಶಾಸನ ದಾನ ಶಾಸನ, ಇನ್ನು ಬಾದಾಮಿ ಶಾಸನ ಒಂದು ವೀರತ್ವಕ್ಕೆ ಸಂಕೇತವಾಗಿರುವಂಥ ಶಾಸನ. ಶ್ರವಣಬೆಳಗೊಳ ಶಾಸನ ಇದೇನು ಹೇಳ್ತಾ ಇದೆ ಅಂದರೆ ತ್ಯಾಗದ ಪ್ರತೀಕ ಮೌಲ್ಯವನ್ನು ಇಲ್ಲಿ ಹೇಳ್ತಾ ಇರೋದು. ಕೇವಲ ಯುದ್ಧದಲ್ಲಿ ಮಡಿದ ವೀರಗಲ್ಲುಗಳನ್ನು ಕೆತ್ತುತ್ತಿದ್ದಂತಹ ಆ ಕಾಲದಲ್ಲಿ ನಾವು ಈ ಶಾಸನಗಳನ್ನೆಲ್ಲ ನೋಡಿದ್ವಿ. ಏನು? ಯುದ್ಧ ಮಾಡಿ ಯುದ್ಧದಲ್ಲಿ ಮರಣವನ್ನು ಅಪ್ಪಿದ್ರೆ ಅವರ ಒಂದು ನೆನಪಿಗಾಗಿ, ಅವರ ಒಂದು ಗೌರವದ ಸ್ಮರಣೆಗಾಗಿ ಅವ್ರು ಏನು ಮಾಡ್ತಿದ್ರು? ವೀರಗಲ್ಲುಗಳನ್ನ ಕೆತ್ತುತ್ತಾ ಇದ್ರು ಆ ಕಾಲದಲ್ಲಿ. ಆ ಶಾಸನಗಳನ್ನ ನೋಡಿದ್ವಲ್ವ ಅದರಲ್ಲಿ. ಆದರೆ ಆಧ್ಯಾತ್ಮಿಕ ಸಾಧನೆ ಮಾಡಿ ಸಲ್ಲೇಖನ ವ್ರತದ ಮೂಲಕ ಪ್ರಾಣತ್ಯಾಗ ಮಾಡಿದ ಮುನಿಯೊಬ್ಬನ ನೆನಪಿಗೆ ಶಾಸನ ಕೆತ್ತಿರುವುದು ಅಂದಿನ ಸಮಾಜದಲ್ಲಿ ಧಾರ್ಮಿಕ ತ್ಯಾಗಕ್ಕೆ ಇದ್ದ ಉನ್ನತ ಗೌರವವನ್ನು ತೋರಿಸುತ್ತದೆ. ಇಲ್ಲೇನು ಅಂತಂದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಸಲ್ಲೇಖನ ವ್ರತದ ಮೂಲಕ ಪ್ರಾಣತ್ಯಾಗ ಮಾಡಿದಂತಹ ಮುನಿಯೊಬ್ಬನ ನೆನಪಿಗಾಗಿ ಶಾಸನ ಕೆತ್ತಿರುವುದು ಈ ಶಾಸನದ ಒಂದು ಸಾಂಸ್ಕೃತಿಕ ಮೌಲ್ಯಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಎಂದು ಹೇಳಲಾಗಿದೆ. ಅಂದಿನ ಸಮಾಜದಲ್ಲಿ ಧಾರ್ಮಿಕ ತ್ಯಾಗಕ್ಕೆ ಇದ್ದ ಉನ್ನತ ಗೌರವವನ್ನು ಇಲ್ಲಿ ತೋರಿಸಲಾಗಿದೆ. ನಂತರ
ಸಲ್ಲೇಖನ ವ್ರತ ಅಂತಂದರೆ ಜೀವದ ಒಂದು ಅಂತಿಮ ಘಟ್ಟ ಅಂತಲೇ ಹೇಳ್ಬೋದು. ಎಲ್ಲವನ್ನು ತ್ಯಜಿಸಿ ಒಂದು ಬಂಡೆಯ ಕಲ್ಲಿನ ಮೇಲೆ ಕುಳಿತುಕೊಂಡು ತಪಸ್ಸನ್ನು ಮಾಡುವುದು ಆಯಿತಾ. ಇದು ಸಲ್ಲೇಖನ ವ್ರತ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಇನ್ನೂ ತುಂಬ ವಿವರವಾದಂಥ ವಿವರಣೆಯನ್ನು ನಾನು ಮುಂದಿನ ತರಗತಿಯಲ್ಲಿ ಪಠ್ಯಕ್ರಮ ಮುಗಿದಾಗ ನಾವು ನೋಡೋಣ. ಇನ್ನು ನೆಕ್ಸ್ಟು ಮುಂದೆ ನೋಡಿ, ಶ್ರವಣಬೆಳಗೊಳದ ನಂದಿಸೇನನ ಶಾಸನ. ಈ ಒಂದು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ರಚನೆಯಾಗಿರೋದು ಕಾಣಿಸ್ತಾ ಇದೆ ಅಲ್ವಾ ಫೋಟೋ, ನಿಮಗೆ ನೋಡ್ಕೊಳ್ಳಿ. ಶ್ರವಣಬೆಳಗೊಳದ ಚಿತ್ರ. ಸಮಯವಿದ್ದರೆ ನೀವೆಲ್ಲ ಒಮ್ಮೆ ಶ್ರವಣಬೆಳಗೊಳಕ್ಕೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಇನ್ನು ಶಾಸನದ ಪದ್ಯ ಭಾಗವನ್ನು ನೋಡೋಣ. ನಾನು ಆಗಲೇ ಹೇಳಿದ್ದೆ ಅಲ್ವಾ, ಈ ಶಾಸನದಲ್ಲಿ ಒಂದು ಪದ್ಯ ಭಾಗವನ್ನು ನಾನು ಇಲ್ಲಿ ಉಲ್ಲೇಖಿಸಿದ್ದೀನಿ ಅಂತ, ಅದನ್ನು ನೋಡೋಣ. ಇದು ಗೊತ್ತಾಯ್ತಲ್ವ ನಿಮಗೆ. ಸಲ್ಲೇಖನ ವ್ರತದ ಮೂಲಕ ಪ್ರಾಣತ್ಯಾಗ ಮಾಡಿದಂತಹ ಮುನಿಯೊಬ್ಬನ ನೆನಪಿಗಾಗಿ ಈ ಶಾಸನವನ್ನು ಕೆತ್ತಲಾಗಿದೆ. ಆ ಮುನಿಯ ಹೆಸರು ಯಾರು? ನಮ್ಮ ವಿಷಯದಲ್ಲೇ ಇದೆ, ಟೈಟಲಲ್ಲೇ ಇದೆ. ಏನು? ಶ್ರವಣಬೆಳಗೊಳದ ನಂದಿಸೇನನ ಶಾಸನ ಅಂತ ಇದೆಯಲ್ವಾ, ಆ ಮುನಿ ಯಾರು ಅಲ್ಲ, ಬೇರೆ ನಂದಿಸೇನ ಎನ್ನುವಂತಹ ಮುನಿಯ ಒಂದು ಪ್ರಾಣತ್ಯಾಗ ಮಾಡಿದಂತಹ ನೆನಪಿಗೆ ಕೆತ್ತಿಸಲಾದಂಥ ಒಂದು ಶಾಸನವಾಗಿದೆ. ಇನ್ನು ಶಾಸನದ ಪದ್ಯ ಭಾಗವನ್ನು ನೋಡೋಣ. ಸುರಚಾಪಂಬುಳೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರಿಗುಂ ಶ್ರೀರೂಪ ಲೀಲದನ ವಿಭವ ಮಹಾರಾಶಿಗಳ್ ನಿಲ್ಲವಾಗಳಂ ಪರಮಾರ್ಥಂ ಮೆಚ್ಚಿ ನಾನಿ ಧರಣಿಯುಳ್ ಇರವಾನ್ ಎಂದು ಸನ್ಯಸನಂ ಗೆಯ್ದು ಉರುಸತ್ವಂ ನಂದಿಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ಈ ಪದ್ಯ ಶ್ರವಣಬೆಳಗೊಳ ಶಾಸನದಲ್ಲಿ ಉಲ್ಲೇಖವಾಗಿರುವಂಥ ಪದ್ಯ. ಇದನ್ನು UGC ನೆಟ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಒಮ್ಮೆ ನೀವು ನೋಡ್ಕೊಳ್ಳಿ, ಮತ್ತೊಮ್ಮೆ ನೋಡಿಕೊಳ್ಳಿ. ಇನ್ನು ಈ ಪದಗಳ ಒಂದು ನಿಖರ ಅರ್ಥ, ಸರಳ ಅರ್ಥವನ್ನು ನೋಡೋದಾದರೆ ಈ ಪದಗಳ ಅರ್ಥಗಳನ್ನು ಕೇಳ್ಬೋದು, ಗಮನ ಹರಿಸ್ಕೊಳ್ಳಿ. ಸುರಚಾಪ ಅಂದರೆ ಕಾಮನ ಬಿಲ್ಲು ಅಥವಾ ಮಳೆ ಬಿಲ್ಲು. ವಿದ್ಯುಲ್ಲತೆ ಅಂದರೆ ಆಕಾಶದ ಮಿಂಚು. ಪರಿಗುಂ ನಾಶವಾಗುತ್ತದೆ. ನಾನು ಆಗಲೇ ಹೇಳಿದೆ, ಪರಿಗುಂ ಎನ್ನುವಂಥ ಒಂದು ಪದ ಬಂದಿತ್ತಲ್ವ, ನಾನು ಯಾವುದು ಪೂರ್ವದ ಹಳೆಗನ್ನಡದ ಅಂತ ಮಾಡಬೇಕಾದ್ರೆ ಪದ ಬಂದಿತ್ತು, ನಾಶವಾಗುತ್ತದೆ ಅಂತ. ಈ ಪದ್ಯದಲ್ಲಿ ಬಂದಿರುವಂತಹ ಪದ ಅದು. ಅಥವಾ ಕರಗಿ ಹೋಗುತ್ತದೆ. ವಿಭವ ಅಂದರೆ ಐಶ್ವರ್ಯ ಅಥವಾ ಸಂಪತ್ತು ಅಂತ ಅರ್ಥ. ಸನ್ಯಸನಂ ಅಂದರೆ ಸನ್ಯಾಸತ್ವ, ಅಂದರೆ ಇಲ್ಲಿ ಸಲ್ಲೇಖನ ವ್ರತವನ್ನು ಮಾಡಿರೋದು. ಹುರುಸತ್ವನ್ ಅಂದರೆ ಮಹಾಶಕ್ತಿಯುಳ್ಳವನು ಅಥವಾ ಧೀರನು. ಇನ್ನು ಈ ಪದ್ಯದ ಒಂದು ಭಾವಾರ್ಥವನ್ನು ನಾವು ನೋಡೋದಾದರೆ, ಮನುಷ್ಯನ ರೂಪ, ಸೌಂದರ್ಯ ಮತ್ತು ವೈಭವಗಳು ಆಕಾಶದಲ್ಲಿ ಮೂಡುವ ಕಾಮನ ಬಿಲ್ಲಿನಂತೆ ಕ್ಷಣ ಮಾತ್ರದಲ್ಲಿ ಮರೆಯಾಗುವ ಮಿಂಚಿನಂತೆ ಮತ್ತು ಕರಗಿ ಹೋಗುವ ಬೆಳಗಿನ ಮಂಚಿನಂತೆ ಕ್ಷಣಿಕವಾಗಿವೆ. ಅವು ಯಾರ ಬಳಿಯೂ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಈ ಪರಮ ಸತ್ಯವನ್ನು ಅರಿತುಕೊಂಡ ಮಹಾನ್ ಜ್ಞಾನಿಯಾದ ನಂದಿಸೇನ ಮುನಿಯು ತಾನು ಈ ಲೌಕಿಕ ಜಗತ್ತಿನ ಮೋಹದಲ್ಲಿ ಬದುಕಲಾರೆನೆಂದು ಸನ್ಯಾಸ ದೀಕ್ಷೆ ಪಡೆದು ದೇವಲೋಕವನ್ನು ಸೇರಿದರು. ನಾವು ಅಲ್ಲಿ ಪದ್ಯವನ್ನು ಓದಿದ್ವಿ ಅಲ್ವಾ, ಆ ಪದ್ಯದ ಒಂದು ಭಾವಾರ್ಥವನ್ನು ನಾವು ಇಲ್ಲಿ ನೋಡೋದಾದರೆ, ಮನುಷ್ಯನ ರೂಪ ಆಗಲಿ, ಸೌಂದರ್ಯ ಆಗಲಿ, ಸಂಪತ್ತಾಗಲಿ, ವೈಭವಗಳಾಗಲಿ, ಇವೆಲ್ಲ ಏನು ಅಂತಂದರೆ ಆಕಾಶದಲ್ಲಿ ಮೂಡುವಂಥ ಕಾಮನ ಬಿಲ್ಲಿನಂತೆ. ಈಗ ನಾವು ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಪ್ರತಿನಿತ್ಯ ನೋಡೋಕ್ಕಾಗುತ್ತಾ? ಇಲ್ಲ. ಅದು ಎಲ್ಲೋ ಯಾವಾಗಲೋ ಒಮ್ಮೆ ಬರುವುದು ಅಲ್ವಾ. ಹಿಂಗೆ ಬಂದು ಅದು ಎಷ್ಟು ಹೊತ್ತು ತುಂಬ ಸಮಯದ ನಂತರ ಇರೋದಿಲ್ಲ, ಏನು ಹಿಂಗೆ ಬಂದು ಹಿಂಗೆ ಹೊರಟೋಗ್ಬಿಡುತ್ತೆ. ಆ ಥರ ಮನುಷ್ಯನ ರೂಪ ಆಗಲಿ, ಮನುಷ್ಯನ ಸೌಂದರ್ಯ ಆಗಲಿ, ಅವನ ಸಂಪತ್ತು ಆಗಲಿ, ಅವನ ಒಂದು ವೈಭವ ಆಗಲಿ, ಇದೆಲ್ಲ ಏನು ಅಂತಂದರೆ ಆಕಾಶದಲ್ಲಿ ಮೂಡುವಂಥ ಕಾಮನ ಬಿಲ್ಲಿನ ರೀತಿ. ಹಿಂಗೆ ಬಂದು ಹೀಗೆ ಕ್ಷಣ ಮಾತ್ರದಲ್ಲಿ ಮರೆಯಾಗುವಂತಹ ಮಿಂಚಿನಂತೆ, ಆಕಾಶದಲ್ಲಿ ಬರುವಂಥ ಮಿಂಚು ಕ್ಷಣ ಮಾತ್ರದಲ್ಲಿ ಮರೆಯಾಗುತ್ತಲ್ವ, ಆ ಥರ ಮನುಷ್ಯನ ರೂಪ, ಸೌಂದರ್ಯ, ಹಣ, ಆಸ್ತಿ, ಸಂಪತ್ತು ಇದೆಲ್ಲ ಏನು ಹೀಗೆ ಬಂದು ಹೀಗೆ ಹೋಗೋ ಹಾಗೆ, ಮತ್ತು ಕರಗಿ ಹೋಗುವಂಥ ಬೆಳಕಿನ ಮಂಚಿನಂತೆ ಕ್ಷಣಿಕವಾಗಿವೆ. ಹೇಗೆ ಹಗಲು ಬಂದು ರಾತ್ರಿ ಬಂದು ಬೆಳಗ್ಗೆ ಬಂದು ಹೀಗೆ ಮುಗ್ದೋಗುತ್ತೋ, ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಮುಗಿದು ಮತ್ತೆ ಹೇಗೆ ರಾತ್ರಿ ಆಗುತ್ತೋ ಹಾಗೆಯೇ ಈ ಮನುಷ್ಯನ ರೂಪ ಅನ್ನೋದು ಈಗ ಬಂದು ಹೀಗೆ ಕ್ಷಣ ಮಾತ್ರದಲ್ಲಿ ಹೊರಟೋಗುತ್ತೆ
ಅವು ಯಾರ ಬಳಿಯೂ ಶಾಶ್ವತವಾಗಿ ನಿಲ್ಲುವುದಿಲ್ಲ, ಯಾರ ಹತ್ರನೂ ಕೂಡ ಶಾಶ್ವತವಾಗಿ ನಿಲ್ಲೋದಿಲ್ಲ. ಈ ಪರಮ ಸತ್ಯವನ್ನು ಅರಿತುಕೊಂಡಂಥ ಮಹಾನ್ ಜ್ಞಾನಿಯಾದಂಥ ನಂದಿಸೇನ ಮುನಿಯು ತಾನು ಲೌಕಿಕ ಜಗತ್ತಿನ ಮೋಹದಲ್ಲಿ ಬದುಕಲಾರೆನೆಂದು ಸನ್ಯಾಸ ದೀಕ್ಷೆ ಪಡೆದು ದೇವಲೋಕವನ್ನು ಸೇರಿದರು. ಏನಂತಂದರೆ ಈ ಮಹಾನ್ ಪರಮ ಸತ್ಯವನ್ನು ಅರ್ಥಕೊಂಡಂತಹ ನಂದಿಸೇನ ಮುನಿ ಅವರೇನು ಮಾಡ್ತಾರೆ, ತಾನು ಈ ಲೌಕಿಕ ಜಗತ್ತಿನ ಮೋಹವನ್ನು ಬಿಟ್ಟು ನಾನು ಇಲ್ಲಿ ಬದುಕಲಾರೆ, ಜೀವನ ಅನ್ನೋದು ನಶ್ವರ, ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನು ಅವರು ಅರ್ಥಕೊಂಡು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಅವರು ದೇವಲೋಕವನ್ನು ಸೇರ್ತಾರೆ. ಈ ನಂದಿಸೇನ ಮುನಿಯ ಒಂದು ಸಲ್ಲೇಖನ ವ್ರತದ ಬಗ್ಗೆ, ಅವರ ದೇಹತ್ಯಾಗದ ಬಗ್ಗೆ ವಿವರಣೆಯನ್ನು ನೀಡುವಂಥ ಒಂದು ಶಾಸನವೇ ಶ್ರವಣಬೆಳಗೊಳದ ಶಾಸನ ಎಂದು ಹೇಳಲಾಗಿದೆ. ಇನ್ನು ಸಾಹಿತ್ಯಿಕ ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದರೆ, ಆರಂಭಿಕ ಕಾವ್ಯ ಶಾಸನ ಅಂದರೆ ಕನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟದಲ್ಲಿ ಕಾವ್ಯದ ಗುಣಲಕ್ಷಣಗಳು, ಕಲ್ಪನೆಗಳು ಮತ್ತು ಅಲಂಕಾರಗಳನ್ನು ಹೊಂದಿರುವ ಅತ್ಯಂತ ಪ್ರಮುಖ ಶಾಸನವಿದು. ಆರಂಭಿಕ ಕಾವ್ಯ ಶಾಸನವಂದರೆ ಈ ಶಾಸನ ಪ್ರಾರಂಭ ಹೇಗೆ ಅಂತ ಇಲ್ಲಿ ನೋಡೋದಾದರೆ, ಕನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟದಲ್ಲಿ ಕಾವ್ಯದ ಗುಣಲಕ್ಷಣಗಳು, ಕಲ್ಪನೆಗಳು ಮತ್ತು ಅಲಂಕಾರಗಳನ್ನು ಹೊಂದಿರುವಂಥ ಅತ್ಯಂತ ಪ್ರಮುಖ ಶಾಸನ ಯಾವುದು? ಶ್ರವಣಬೆಳಗೊಳ ಶಾಸನ ಎಂದು ಹೇಳಲಾಗಿದೆ. ಅಂದರೆ ಕನ್ನಡ ಸಾಹಿತ್ಯದ ಒಂದು ಆರಂಭಿಕ ಕಾಲಘಟ್ಟದಲ್ಲಿ ಕಾವ್ಯದ ಲಕ್ಷಣಗಳನ್ನಾಗಿರ್ಬೋದು, ಅಥವಾ ಕಾವ್ಯದ ಕಲ್ಪನೆಗಳನ್ನು ಆಗಿರ್ಬೋದು, ಅಥವಾ ಕಾವ್ಯದ ಅಲಂಕಾರಗಳನ್ನು ಆಗಿರ್ಬೋದು, ಇದನ್ನೆಲ್ಲ ಹೊಂದಿರುವಂತಹ ಅತ್ಯಂತ ಪ್ರಮುಖ ಶಾಸನ ಯಾವುದು? ಶ್ರವಣಬೆಳಗೊಳ ಶಾಸನವಾಗಿದೆ. ಇನ್ನು ಸಲ್ಲೇಖನ ವ್ರತದ ಉಲ್ಲೇಖವನ್ನು ನಾವು ಇಲ್ಲಿ ನೋಡ್ಬೋದು. ನಂದಿಸೇನ ಎಂಬ ಜೈನ ಮುನಿಯು ಸಲ್ಲೇಖನ ವ್ರತವನ್ನು ಅಂದರೆ ಉಪವಾಸವಿದ್ದು ಪ್ರಾಣ ಬಿಡುವ ಜೈನ ಪದ್ಧತಿ ಆಚರಿಸಿ ದೇವಲೋಕ ಸೇರಿದುದನ್ನು ಇದು ವರ್ಣಿಸುತ್ತದೆ. ಸಲ್ಲೇಖನ ಒಂದು ವ್ರತದ ಉಲ್ಲೇಖ ಇರೋದನ್ನು ನೋಡ್ಬೋದು. ಸಲ್ಲೇಖನ ವ್ರತ ಅಂತಂದರೆ ನಂದಿಸೇನ ಎಂಬ ಜೈನ ಮುನಿಯು ಸಲ್ಲೇಖನ ವ್ರತವನ್ನು ಆಚರಿಸಿ ದೇವಲೋಕವನ್ನು ಸೇರಿದ್ದು. ಸಲ್ಲೇಖನ ವ್ರತ ಅಂತಂದರೆ ಉಪವಾಸವಿದ್ದು ಪ್ರಾಣ ಬಿಡುವಂತಹ ಒಂದು ಜೈನ ಪದ್ಧತಿ. ಜೈನರಲ್ಲಿ ಇರುವಂಥ ಒಂದು ಪ್ರಮುಖ ಪದ್ಧತಿಯಲ್ಲಿ ಈ ಸಲ್ಲೇಖನ ವ್ರತದ ಪದ್ಧತಿಯು ಕೂಡ ಒಂದು. ಈಗಲೂ ಕೂಡ ಜೈನರಲ್ಲಿ ಹಲವಾರು ಜೈನ ಸನ್ಯಾಸಿಗಳು ಈ ವ್ರತವನ್ನು ಮಾಡ್ತಾ ಇದ್ದಾರೆ. ಕೆಲವು ಉಲ್ಲೇಖಗಳು ಇದ್ದಾವೆ, ಆದರೆ ಈಗಲೂ ಕೂಡ ಕೆಲವರಲ್ಲಿ ರೂಢಿ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಜೀವನದ ನಶ್ವರತೆಯನ್ನು ನಾವು ಇಲ್ಲಿ ನೋಡ್ಬೋದು. ಮಾನವನ ಸಂಪತ್ತು, ಸೌಂದರ್ಯ ಮತ್ತು ಅಧಿಕಾರಿಗಳು ಶಾಶ್ವತವಲ್ಲ, ಎಲ್ಲವೂ ಕ್ಷಣಿಕ ಎಂಬುದನ್ನು ಜಗತ್ತಿಗೆ ಸಾರುತ್ತದೆ. ಏನು ಅಂತಂದರೆ ಮಾನವನ ಸಂಪತ್ತಾಗಲಿ, ಸೌಂದರ್ಯ ಆಗಲಿ, ಅವನ ಅಧಿಕಾರವಾಗಲಿ ಯಾವುದು ಕೂಡ ಶಾಶ್ವತವಲ್ಲ, ಎಲ್ಲವೂ ಕೂಡ ಕ್ಷಣಿಕ. ಆಕಾಶದಲ್ಲಿ ಬರುವಂಥ ಒಂದು ಕಾಮನ ಬೆಲ್ಲಿನ ರೀತಿ ಎಲ್ಲವೂ ಕೂಡ ಕ್ಷಣಿಕ ಎಂಬುದನ್ನು ಜಗತ್ತಿಗೆ ಸಾರುವಂತಹ ಒಂದು ಪ್ರಮುಖ ಶಾಸನವೇ ಶ್ರವಣಬೆಳಗೊಳದ ಶಾಸನ ಎಂದು ಹೇಳಲಾಗಿದೆ. ಇನ್ನು ಅಲಂಕಾರದ ಬಳಕೆಯನ್ನು ನೋಡೋದಾದರೆ, ಕನ್ನಡ ಸಾಹಿತ್ಯದಲ್ಲಿ ಉಪಮಾ ಅಲಂಕಾರ ಬಳಕೆಯಾಗಿರುವ ಅತ್ಯಂತ ಹಳೆಯ ಶಾಸನಾಧಾರ ಇದಾಗಿದೆ. ಇಲ್ಲಿ ನೋಡಿದ್ವಿ ಅಲ್ವಾ, ಇಲ್ಲಿ ನೋಡಿ, ಕನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟದಲ್ಲಿ ಕಾವ್ಯದ ಗುಣಲಕ್ಷಣಗಳನ್ನ, ಕಲ್ಪನೆಗಳನ್ನು ಮತ್ತು ಅಲಂಕಾರಗಳನ್ನು ಹೊಂದಿರುವಂಥ ಅತ್ಯಂತ ಪ್ರಮುಖ ಶಾಸನವಿದು ಅಂತ ನೋಡಿದ್ವಿ ಅಲ್ವಾ. ಅದನ್ನು ಇಲ್ಲಿ ನೋಡ್ತಾ ಇರೋದು. ಅಲಂಕಾರಗಳ ಬಳಕೆ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಕನ್ನಡ ಸಾಹಿತ್ಯದಲ್ಲಿ ಉಪಮಾ ಅಲಂಕಾರ ಅಂದರೆ ಬಳಕೆಯಾಗಿರುವ ಅತ್ಯಂತ ಹಳೆಯ ಶಾಸನಾಧಾರ ಇದಾಗಿದೆ ಎಂದು ಹೇಳಲಾಗಿದೆ. ಅಲಂಕಾರಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ. ಇನ್ನು ಸಾಹಿತ್ಯ ವಿಮರ್ಶಕರ ದೃಷ್ಟಿಕೋನ. ಸಾಹಿತ್ಯ ವಿಮರ್ಶಕರ ಒಂದು ದೃಷ್ಟಿಕೋನವನ್ನು ನಾವು ಇಲ್ಲಿ ನೋಡೋದಾದರೆ, ಯಾವುದಕ್ಕೆ? ಶ್ರವಣಬೆಳಗೊಳ ಶಾಸನಕ್ಕೆ ಸಂಬಂಧಿಸಿದಂತೆ ವಿಮರ್ಶಕರ ಒಂದು ದೃಷ್ಟಿಕೋನವನ್ನು ನೋಡುವುದಾದರೆ, ಮೊದಲನೇದಾಗಿ ಡಾಕ್ಟರ್ DR ನಾಗರಾಜ್ ಅವರು ಒಂದು ವಿಶ್ಲೇಷಣೆಯನ್ನು ಕೊಡ್ತಾರೆ. ಏನು ಅಂತಂದರೆ, ಪ್ರಸಿದ್ಧ ಸಾಹಿತ್ಯ ವಿಮರ್ಶಕರಾದ DR ನಾಗರಾಜ್ ಅವರು ಈ ಶಾಸನವನ್ನು ಅಲ್ಮಿಡಿ ಶಾಸನ ಮತ್ತು ಬಾದಾಮಿಯ ಕಪ್ಪೆ ಅರಬಟ್ಟಣ ಶಾಸನದ ಸಾಲಿಗೆ ಸೇರಿಸುತ್ತಾರೆ. ಅವರ ಪ್ರಕಾರ ಈ ಮೂರು ಶಾಸನಗಳು ವ್ಯಕ್ತಿಯನ್ನು ಸಮುದಾಯದ ಆದರ್ಶ ನಾಯಕನನ್ನಾಗಿ ಅಥವಾ ವೀರನನ್ನಾಗಿ ಉದಾತ್ತೀಕರಿಸುವ ಒಂದೇ ರೀತಿಯ ಸಾಹಿತ್ಯಿಕ ಲಕ್ಷಣವನ್ನು ಹೊಂದಿದೆ.
ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಏನು ಹೇಳ್ತಾರೆ ಅಂತಂದರೆ, ಪ್ರಸಿದ್ಧ ಸಾಹಿತ್ಯ ವಿಮರ್ಶಕರು ಇವರು. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ, ಈ ಶಾಸನವನ್ನು ಅಲ್ಮಿಡಿ ಶಾಸನ ಮತ್ತು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಸಾಲಿಗೆ ಅವರು ಸೇರಿಸ್ತಾರೆ. ಯಾರು? ಡಿ ಆರ್ ನಾಗರಾಜ್ ಅವರು. ಯಾವುದನ್ನು? ಶ್ರವಣಬೆಳಗೊಳ ಶಾಸನವನ್ನು. ಅವ್ರ ಪ್ರಕಾರ ಈ ಮೂರು ಶಾಸನಗಳು ಅಂದರೆ ಹಲ್ಮಿಡಿ ಶಾಸನ, ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಮತ್ತು ಶ್ರವಣಬೆಳಗೊಳದ ನಂದಿಸೇನನ ಶಾಸನಗಳು. ಆಯಿತಾ? ಈ ಮೂರು ಶಾಸನಗಳು ವ್ಯಕ್ತಿಯನ್ನು, ಯಾರನ್ನು? ಮನುಷ್ಯನನ್ನು ಸಮುದಾಯದ ಆದರ್ಶ ನಾಯಕನನ್ನಾಗಿ, ಸಮುದಾಯದ ಆದರ್ಶ ಅಂದರೆ ಸಮಾಜಕ್ಕೆ ಒಬ್ಬ ಆದರ್ಶ ಮನುಷ್ಯನನ್ನಾಗಿ ಅಥವಾ ವೀರನನ್ನಾಗಿ ಉದಾತ್ತೀಕರಿಸುವ ಒಂದೇ ರೀತಿಯ ಸಾಹಿತ್ಯಿಕ ಲಕ್ಷಣವನ್ನು ಈ ಶ್ರವಣಬೆಳಗೊಳ ಶಾಸನ ಹೊಂದಿದೆ. ವ್ಯಕ್ತಿಯನ್ನು ಸಮುದಾಯದ ಆದರ್ಶ ನಾಯಕನನ್ನಾಗಿ ಅಥವಾ ವೀರನನ್ನಾಗಿ ಉದಾತ್ತೀಕರಿಸುವ ಒಂದೇ ರೀತಿಯ ಸಾಹಿತ್ಯಿಕ ಲಕ್ಷಣವನ್ನು ಈ ಶ್ರವಣಬೆಳಗೊಳ ಶಾಸನ ಹೊಂದಿದೆ ಎಂದು ಅವರು ವಿಶ್ಲೇಷಣೆಯನ್ನು ಕೊಡ್ತಾರೆ. ಇನ್ನು ಲಕ್ಷಣಬದ್ಧ ಮುಕ್ತಕ ಶೈಲಿಯನ್ನು ನೋಡೋದಾದರೆ, ಸಂಶೋಧಕರ ಪ್ರಕಾರ ಇದೊಂದು ಸ್ವತಂತ್ರವಾದ ಲಕ್ಷಣಬದ್ಧ ಮುಕ್ತಕ ಪದ್ಯವಾಗಿದೆ. ಅಂದರೆ ಯಾವುದೇ ದೊಡ್ಡ ಕಾವ್ಯದ ಭಾಗವಾಗಿರದೆ ಕೇವಲ 4 ಸಾಲುಗಳಲ್ಲಿ ಇಡೀ ಜಗತ್ತಿನ ತತ್ವಶಾಸ್ತ್ರವನ್ನು ಹಿಡಿದಿಡುವ ಶಕ್ತಿ ಈ ಶಾಸನಕ್ಕಿದೆ. ಅಂದರೆ ಸಂಶೋಧಕರ ಪ್ರಕಾರ ಇದೊಂದು ಸ್ವತಂತ್ರವಾದಂತಹ ಲಕ್ಷಣಬದ್ಧ ಮುಕ್ತಕ ಪದ್ಯವಾಗಿದೆ. ಅಂದರೆ ಯಾವುದೇ ಒಂದು ದೊಡ್ಡ ಕಾವ್ಯದ ಭಾಗ ಆಗಿರಲ್ಲ, ಇದು ಒಂದು ಮಹಾಕಾವ್ಯವಾಗಿಲ್ಲ. ಕೇವಲ 4 ಸಾಲುಗಳಲ್ಲಿ ನಾವು ಪದ್ಯವನ್ನು ಓದಿದ್ವಿ ಅಲ್ವಾ, ಅಷ್ಟೇ ಸಾಲುಗಳಲ್ಲಿ ಇಡೀ ಜಗತ್ತಿನ ಒಂದು ಸತ್ವವನ್ನು ಹಿಡಿದಿರುವಂತಹ ಒಂದು ಶಕ್ತಿ ಈ ಶ್ರವಣಬೆಳಗೊಳ ಶಾಸನದ ಅಥವಾ ಶ್ರವಣಬೆಳಗೊಳದ ನಂದಿಸೇನನ ಶಾಸನಕ್ಕೆ ಇದೆ ಎಂದು ಹೇಳಬಹುದು ಅಂತ ವಿಮರ್ಶಕರು ಅವರ ಒಂದು ದೃಷ್ಟಿಕೋನದಲ್ಲಿ ಉತ್ತರಿಸಿದ್ದಾರೆ ಅಥವಾ ವಿಶ್ಲೇಷಿಸಿದ್ದಾರೆ ಅಂತ ನಾವು ನೋಡ್ಬೋದು. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಶ್ರವಣಬೆಳಗೊಳದ ನಂದಿಸೇನನ ಶಾಸನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಶಾಸನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಪ್ರಶ್ನೋತ್ತರಗಳ ಸರಣಿ. ಪ್ರಶ್ನೆ ಸಂಖ್ಯೆ 1, ನಂದಿಸೇನನ ಶಾಸನ ಎಲ್ಲಿದೆ? ಉತ್ತರ: ಹಾಸನ ಜಿಲ್ಲೆಯ ಪ್ರಸಿದ್ಧ ಜೈನ ಧರ್ಮ ಕೇಂದ್ರವಾದ ಶ್ರವಣಬೆಳಗೊಳದಲ್ಲಿದೆ. ಪ್ರಶ್ನೆ ಸಂಖ್ಯೆ 2, ಶ್ರವಣಬೆಳಗೊಳದ ಯಾವ ಬೆಟ್ಟದಲ್ಲಿ ಈ ಶಾಸನ ಕೆತ್ತಲಾಗಿದೆ? ಉತ್ತರ: ಶ್ರವಣಬೆಳಗೊಳದ ಚಂದ್ರಗಿರಿ ಅಥವಾ ಚಿಕ್ಕ ಬೆಟ್ಟದ ಮೇಲಿದೆ. ಪ್ರಶ್ನೆ ಸಂಖ್ಯೆ 3, ನಂದಿಸೇನ ಶಾಸನದ ಕಾಲಾವಧಿ ಯಾವುದು? ಉತ್ತರ: ಈ ಶಾಸನದ ಕಾಲಾವಧಿ ಸುಮಾರು ಕ್ರಿಸ್ತಶಕ 700. ಪ್ರಶ್ನೆ ಸಂಖ್ಯೆ 4, ಈ ಶಾಸನವು ಯಾವ ಭಾಷೆಯಲ್ಲಿದೆ? ಉತ್ತರ: ಇದು ಹಳಗನ್ನಡ ಅಥವಾ ಪೂರ್ವದ ಹಳಗನ್ನಡ ಭಾಷೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 5, ನಂದಿಸೇನ ಶಾಸನದ ಪ್ರಮುಖ ಪ್ರಾಮುಖ್ಯತೆ ಏನು? ಉತ್ತರ: ಇದು ಕನ್ನಡದ ಆರಂಭಿಕ ಕಾವ್ಯಾತ್ಮಕ ಶಾಸನಗಳಲ್ಲಿ ಒಂದಾಗಿದೆ. ಪ್ರಶ್ನೆ ಸಂಖ್ಯೆ 6, ಈ ಶಾಸನವು ಯಾರ ಬಗ್ಗೆ ಮಾಹಿತಿ ನೀಡುತ್ತದೆ? ಉತ್ತರ: ಜೈನ ಸಂತ ಹಾಗೂ ಮಹಾನ್ ಮುನಿಯಾದ ನಂದಿಸೇನನ ಬಗ್ಗೆ ತಿಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 7, ನಂದಿಸೇನ ಮುನಿಯು ಯಾವ ವ್ರತವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದರು? ಉತ್ತರ: ಜೈನ ಧರ್ಮದ ಅತ್ಯುನ್ನತ ವ್ರತವಾದ ಸನ್ಯಾಸನ ಅಥವಾ ಸಲ್ಲೇಖನ ವ್ರತವನ್ನು ಆಚರಿಸಿ ಪ್ರಾಣ ಬಿಟ್ಟರು. ಪ್ರಶ್ನೆ 8, ಶಾಸನದಲ್ಲಿ ನಂದಿಸೇನನ ಮರಣವನ್ನು ಹೇಗೆ ವರ್ಣಿಸಲಾಗಿದೆ? ಉತ್ತರ: ನಂದಿಸೇನ ಮುನಿಯು ಕೀರ್ತಿವಂತನಾಗಿ ದೇವಲೋಕಕ್ಕೆ ಪ್ರಯಾಣ ಬೆಳೆಸಿದರು ಎಂದು ಶ್ಲಾಘಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 9, ನಂದಿಸೇನ ಶಾಸನದ ಆರಂಭಿಕ ಸಾಲು ಯಾವ ಜಗತ್ಪ್ರಸಿದ್ಧ ಕಾವ್ಯರೂಪಕದಿಂದ ಶುರುವಾಗುತ್ತದೆ? ಉತ್ತರ: ಸುರಚಾಪೊಂಬೊಲೆ ವಿದ್ಯುಲ್ಲತೆಗಳ ತೆರವೋಲ್ ಎಂಬ ಸಾಲಿನಿಂದ ಪ್ರಾರಂಭವಾಗುತ್ತದೆ. ಪ್ರಶ್ನೆ ಸಂಖ್ಯೆ 10, ಸುರಚಾಪ ಎಂದರೆ ಸಾಹಿತ್ಯಿಕವಾಗಿ ಏನು ಅರ್ಥ? ಉತ್ತರ: ಕಾಮನ ಬಿಲ್ಲು
ಅಥವಾ ಮಳೆಬಿಲ್ಲು ಎಂದು ಅರ್ಥ. ಪ್ರಶ್ನೆ 11. ವಿದ್ಯುಲ್ಲತೆ ಎಂದರೆ ಏನು? ಉತ್ತರ: ವಿದ್ಯುಲ್ಲತೆ ಎಂದರೆ ಬಂಡೆಯಲ್ಲಿ ಹೊಳೆಯುವ ಮಿಂಚು ಎಂದರ್ಥ. ಪ್ರಶ್ನೆ ಸಂಖ್ಯೆ 12. ಈ ಶಾಸನದಲ್ಲಿ ಪ್ರಪಂಚದ ಯಾವ ಗುಣವನ್ನು ವಿವರಿಸಲಾಗಿದೆ? ಉತ್ತರ: ಮಾನವನ ಸಿರಿ, ರೂಪ, ಭೋಗಗಳು, ಕಾಮನಬಿಲ್ಲು ಮತ್ತು ಮಿಂಚಿನಂತೆ ಕ್ಷಣಿಕ ಅಥವಾ ನಶ್ವರ ಎಂಬುದನ್ನು ವಿವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 13. ನಂದೀಸೇನ ಶಾಸನವು ಯಾವ ಛಂದಸ್ಸಿನ ರೂಪದಲ್ಲಿದೆ? ಉತ್ತರ: ಇದು ಕನ್ನಡದ ಪ್ರಸಿದ್ಧ ಮೌಲಿಕ ಛಂದಸ್ಸಾದ ಕಂದಪದ್ಯದ ಲಕ್ಷಣಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 14. ಈ ಶಾಸನದಲ್ಲಿ ಮೊದಲು ಇಂಗ್ಲಿಷ್ಗೆ ಭಾಷಾಂತರಿಸಿ ಪ್ರಕಟಿಸಿದ ಬ್ರಿಟಿಷ್ ಇತಿಹಾಸಕಾರ ಯಾರು? ಉತ್ತರ: ಮೈಸೂರು ಪ್ರಾಚ್ಯವಸ್ತು ಇಲಾಖೆಯ ನಿರ್ದೇಶಕರಾಗಿದ್ದ BL ರೈಸ್. ಪ್ರಶ್ನೆ ಸಂಖ್ಯೆ 15. BL ರೈಸ್ ಅವರು ಇದನ್ನು ಯಾವ ಪ್ರಸಿದ್ಧ ಗ್ರಂಥ ಸಂಪುಟದಲ್ಲಿ ದಾಖಲಿಸಿದ್ದಾರೆ? ಉತ್ತರ: ಎಪಿಗ್ರಾಫಿಯಾ ಕರ್ನಾಟಿಕಾ. ಪ್ರಶ್ನೆ ಸಂಖ್ಯೆ 16. ನಂದೀಸೇನ ಶಾಸನದಲ್ಲಿರುವ ಒಟ್ಟು ಸಾಲುಗಳು ಎಷ್ಟು? ಇದು ಕೇವಲ 4 ಸಾಲು ಅಥವಾ ಪಾದಗಳ ಅತ್ಯಂತ ಸಣ್ಣ ಆದರೆ ಅತ್ಯಂತ ಪ್ರಭಾವಶಾಲಿ ಶಾಸನವಾಗಿದೆ. ಪ್ರಶ್ನೆ ಸಂಖ್ಯೆ 17. ಈ ಶಾಸನವು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಹತ್ತಿರವಾಗಿದೆ? ಉತ್ತರ: ಶಾಸನವು ಗುಣಲಕ್ಷಣಗಳು ಮತ್ತು ಚಮತ್ಕಾರಿತ ಅಲಂಕಾರಗಳಿಂದ ಕೂಡಿರುವುದರಿಂದ ಲೌಕಿಕ ಧಾರ್ಮಿಕ ಕಾವ್ಯ ಪ್ರಕಾರಕ್ಕೆ ಸೇರಿದೆ. ಪ್ರಶ್ನೆ ಸಂಖ್ಯೆ 18. ವಿದ್ವಾಂಸರಾದ DR ನಾಗರಾಜ್ ಅವರ ಪ್ರಕಾರ ಈ ಶಾಸನದ ವಿಶೇಷತೆ ಏನು? ಉತ್ತರ: ವ್ಯಕ್ತಿಯೊಬ್ಬನನ್ನು ಸಮುದಾಯದ ನಾಯಕ ಅಥವಾ ಹೀರೋ ಎಂದು ಉದಾತ್ತಗೊಳಿಸುವ ಗುಣ ಇಲ್ಲಿದೆ. ಪ್ರಶ್ನೆ ಸಂಖ್ಯೆ 19. DR ನಾಗರಾಜ್ ಅವರು ನಂದೀಸೇನ ಶಾಸನವನ್ನು ಬೇರೆ ಯಾವ ಶಾಸನಗಳೊಂದಿಗೆ ಹೋಲಿಸಿದ್ದಾರೆ? ಉತ್ತರ: ಅಲ್ಮಿಡಿ ಶಾಸನ ಮತ್ತು ಕಪ್ಪೆ ಅರಭಟ್ಟನ ಶಾಸನಗಳೊಂದಿಗೆ ಹೋಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 20. ಈ ಶಾಸನವು ಯಾವ ಧರ್ಮದ ಸಿದ್ಧಾಂತವನ್ನು ಎತ್ತಿ ಹಿಡಿಯುತ್ತದೆ? ಉತ್ತರ: ಜೈನ ಧರ್ಮದ ವೈರಾಗ್ಯ ಮತ್ತು ಸಂಸಾರದ ನಶ್ವರತೆಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಪ್ರಶ್ನೆ ಸಂಖ್ಯೆ 21. ಪರಮಾರ್ಥಂ ಮೆಚ್ಚೆ ನಾನು ಈ ಧರಣಿಯೊಳು ಇರವಾನ್ ಎಂದು ಎಂಬ ಸಾಲಿನ ಅರ್ಥವೇನು? ನಾನು ಪರಮಸತ್ಯವನ್ನು ಮೆಚ್ಚಿ ಈ ಭೂಮಿಯ ಮೇಲೆ ಅಶಾಶ್ವತ ಬದುಕನ್ನು ತ್ಯಜಿಸುತ್ತಿದ್ದೇನೆ ಎಂದು ನಂದೀಸೇನರು ಭಾವಿಸಿದ ಸಂಕೇತವಿದು. ಪ್ರಶ್ನೆ ಸಂಖ್ಯೆ 22. ಕನ್ನಡ ಭಾಷೆಯ ವಿಕಾಸವನ್ನು ತಿಳಿಯಲು ಈ ಶಾಸನ ಹೇಗೆ ಸಹಾಯ ಮಾಡುತ್ತದೆ? ಉತ್ತರ: ಕವಿರಾಜ ಮಾರ್ಗಕ್ಕಿಂತ ಮುಂಚೆಯೇ ಕನ್ನಡದಲ್ಲಿ ಉನ್ನತ ಮಟ್ಟದ ಕಾವ್ಯಶೈಲಿ ರೂಢಿಯಲ್ಲಿತ್ತು ಎಂಬುದನ್ನು ಇದು ಸಾಕ್ಷಿಯಾಗಿದೆ. ಪ್ರಶ್ನೆ ಸಂಖ್ಯೆ 23. ನಂದೀಸೇನ ಶಾಸನವು ಚಂದ್ರಗಿರಿಯ ಯಾವ ಬಸದಿಯ ಸಮೀಪದ ಬಂಡೆಯ ಮೇಲಿದೆ? ಉತ್ತರ: ಚಂದ್ರಗಿರಿಯ ಪಾರ್ಶ್ವನಾಥ ಬಸದಿ ಸಂಕೀರ್ಣದ ಹತ್ತಿರದ ಬಂಡೆಯ ಮೇಲಿದೆ. ಪ್ರಶ್ನೆ ಸಂಖ್ಯೆ 24. ಈ ಶಾಸನದಲ್ಲಿ ಬಳಸಲಾದ ಪ್ರಮುಖ ಅಲಂಕಾರ ಯಾವುದು? ಉತ್ತರ: ಮಿಂಚು ಮತ್ತು ಕಾಮನಬಿಲ್ಲನ್ನು ಹೋಲಿಸಿರುವುದರಿಂದ ಇಲ್ಲಿ ಉಪಮಾ ಅಲಂಕಾರದ ಸೊಗಸಾದ ಬಳಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 25. ಶಾಸನದಲ್ಲಿ ನಂದೀಸೇನ ಮುನಿಯನ್ನು ಯಾವ ವಿಶೇಷಣದಿಂದ ಕರೆಯಲಾಗಿದೆ? ಉತ್ತರ: ಉರುಸತ್ವನ್ ನಂದೀಸೇನ ಪ್ರವರ ಮುನಿವರನ್, ಅಂದರೆ ಮಹಾನ್ ಸತ್ವಶಾಲಿಯಾದ ಶ್ರೇಷ್ಠ ಮುನಿ ಎಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 26. ಈ ಶಾಸನವು ಗದ್ಯ ರೂಪದಲ್ಲಿಯೇ ಅಥವಾ ಪದ್ಯ ರೂಪದಲ್ಲಿದೆಯೇ? ಇದು ಸಂಪೂರ್ಣವಾಗಿ ಪದ್ಯ ರೂಪದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 27. ಶ್ರವಣಬೆಳಗೊಳದ ಒಟ್ಟು ಶಾಸನಗಳಲ್ಲಿ ನಂದೀಸೇನನ ಶಾಸನದ ಸಂಖ್ಯೆ ಎಷ್ಟು? ಉತ್ತರ: BL ರೈಸ್ ಅವರ ವರ್ಗೀಕರಣದ ಪ್ರಕಾರ ಇದು ಶ್ರವಣಬೆಳಗೊಳದ ಶಾಸನ ಸಂಖ್ಯೆ 27 ಹಳೆಯ ಆವೃತ್ತಿ ಆಗಿದೆ. ಪ್ರಶ್ನೆ ಸಂಖ್ಯೆ 28. ಶಾಸನದ ಕೊನೆಯಲ್ಲಿ ಬರುವ ದೇವಲೋಕಕ್ಕೆ ಸಂದಾನ್ ಪದದ ತಾತ್ಪರ್ಯವೇನು? ಉತ್ತರ: ಮುನಿಯು ಯಶಸ್ವಿಯಾಗಿ ವ್ರತ ಮುಗಿಸಿ ಮುಕ್ತಿ ಹೊಂದಿದರು ಅಥವಾ ಸ್ವರ್ಗಸ್ಥರಾದರು ಎಂದರ್ಥ. ಪ್ರಶ್ನೆ ಸಂಖ್ಯೆ 29. ಈ ಶಾಸನದ ಲಿಪಿ ಯಾವುದು? ಉತ್ತರ: ಇದು ಪ್ರಾಚೀನ ಕನ್ನಡ ಲಿಪಿಯಲ್ಲಿದೆ, ಅಂದರೆ ಬಾದಾಮಿ ಚಾಲುಕ್ಯರ ಕಾಲದ ಲಿಪಿಗೆ ಸಾಮ್ಯತೆ ಹೊಂದಿದೆ.
ಪ್ರಶ್ನೆ ಸಂಖ್ಯೆ 30. ಕನ್ನಡದ ಸಾಹಿತ್ಯಿಕ ಶಾಸನಗಳ ಇತಿಹಾಸದಲ್ಲಿ ನಂದಿಸೇನಾ ಶಾಸನವನ್ನು ಯಾವ ಸಂಸ್ಥೆ ಪ್ರಮುಖವಾಗಿ ಉಲ್ಲೇಖಿಸಿದೆ? ಉತ್ತರ: ಮೈಸೂರಿನ ಇನ್ಸ್ಟಿಟ್ಯೂಟ್ ಫಾರ್ ಕ್ಲಾಸಿಕಲ್ ಕನ್ನಡ ಸ್ಟಡೀಸ್, ರಾಷ್ಟ್ರೀಯ ಶ್ರೇಷ್ಠ ಕನ್ನಡ ಅಧ್ಯಯನ ಕೇಂದ್ರ. ಇದನ್ನು ಅತ್ಯಂತ ಪ್ರಮುಖ ಮೈಲಿಗಲ್ಲು ಎಂದು ಗುರುತಿಸಲಾಗಿದೆ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಶ್ರವಣಬೆಳಗೊಳದ ನಂದಿಸೇನ ಮುನಿಯ ಶಾಸನಕ್ಕೆ ಸಂಬಂಧಿಸಿದಂತೆ ನಂದಿಸೇನ ಈ ಮುನಿಯ ಒಂದು ಶಾಸನಕ್ಕೆ ಸಂಬಂಧಿಸಿದಂತೆ 30 ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇನ್ನು 5 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. 5 ಬಹು ಆಯ್ಕೆ ಪ್ರಶ್ನೋತ್ತರಗಳು. ನಂದಿಸೇನನ ಶಾಸನಕ್ಕೆ ಸಂಬಂಧಿಸಿದಂತೆ 5 ಬಹು ಆಯ್ಕೆ ಪ್ರಶ್ನೆಗಳು ಕೆಳಗಿವೆ. ನಿಮ್ಮ ಸ್ವಯಂ ಮೌಲ್ಯಮಾಪನಕ್ಕಾಗಿ ಇವುಗಳಿಗೆ ಉತ್ತರವನ್ನು ಗುರುತು ಮಾಡಿಲ್ಲ. ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ನಂದಿಸೇನನ ಶಾಸನವು ಶ್ರವಣಬೆಳಗೊಳದ ಯಾವ ಬೆಟ್ಟದ ಮೇಲೆ ಇದೆ? ಆಪ್ಷನ್ ಎ ವಿಂಧ್ಯಗಿರಿ, ಆಪ್ಷನ್ ಬಿ ಚಂದ್ರಗಿರಿ, ಆಪ್ಷನ್ ಸಿ ಇಂದ್ರಗಿರಿ, ಆಪ್ಷನ್ ಡಿ ಚಾಮುಂಡಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 2. ಈ ಶಾಸನವು ಸುರ ಚಾಪಂಬೊಲೆ ಎಂಬ ಜಗತ್ಪ್ರಸಿದ್ಧ ಸಾಲಿನಿಂದ ಆರಂಭವಾಗುತ್ತದೆ. ಇಲ್ಲಿ ಸುರಚಾಪ ಎಂದರೆ ಸಾಹಿತ್ಯಿಕವಾಗಿ ಏನು ಅರ್ಥ? ಆಪ್ಷನ್ ಎ ದೇವತೆಗಳ ಆಯುಧ, ಆಪ್ಷನ್ ಬಿ ಹೊಳೆಯುವ ಮಿಂಚು, ಆಪ್ಷನ್ ಸಿ ಕಾಮನಬಿಲ್ಲು, ಆಪ್ಷನ್ ಡಿ ಆಕಾಶದ ನಕ್ಷತ್ರ. ಪ್ರಶ್ನೆ ಸಂಖ್ಯೆ 3. ನಂದಿಸೇನ ಶಾಸನದ ಪ್ರಮುಖ ವಸ್ತು ಅಥವಾ ಸಿದ್ಧಾಂತ ಯಾವುದಾಗಿದೆ? ಆಪ್ಷನ್ ಎ ರಾಜನ ದಿಗ್ವಿಜಯದ ವರ್ಣನೆ, ಆಪ್ಷನ್ ಬಿ ಜೈನ ಧರ್ಮದ ವೈರಾಗ್ಯ ಮತ್ತು ಸಂಸಾರದ ನಶ್ವರತೆ, ಆಪ್ಷನ್ ಸಿ ಶ್ರವಣಬೆಳಗೊಳದ ಪ್ರಕೃತಿ ಸೌಂದರ್ಯ, ಆಪ್ಷನ್ ಡಿ ದೇವಸ್ಥಾನಕ್ಕೆ ನೀಡಿದ ದಾನದ ವಿವರ. ಪ್ರಶ್ನೆ ಸಂಖ್ಯೆ 4. ಇತಿಹಾಸಕಾರ BL ರೈಸ್ ಅವರು ನಂದಿಸೇನನ ಶಾಸನವನ್ನು ತಮ್ಮ ಯಾವ ಪ್ರಸಿದ್ಧ ಗ್ರಂಥ ಸಂಪುಟದಲ್ಲಿ ದಾಖಲಿಸಿದ್ದಾರೆ? ಆಪ್ಷನ್ ಎ ಎಪಿಗ್ರಾಫಿಯಾ ಕರ್ನಾಟಿಕಾ, ಆಪ್ಷನ್ ಬಿ ಮೈಸೂರು ಗೆಜೆಟಿಯರ್, ಆಪ್ಷನ್ ಸಿ ಕರ್ನಾಟಕ ಕವಿಚರಿತೆ, ಆಪ್ಷನ್ ಡಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್. ಪ್ರಶ್ನೆ ಸಂಖ್ಯೆ 5. ನಂದಿಸೇನ ಮುನಿಯು ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಯಾವ ವ್ರತವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದರು? ಆಪ್ಷನ್ ಎ ಇಂದ್ರಿಯ ನಿಗ್ರಹ ವ್ರತ, ಆಪ್ಷನ್ ಬಿ ಸಲ್ಲೇಖನ ಅಥವಾ ಸನ್ಯಾಸನ ವ್ರತ, ಆಪ್ಷನ್ ಸಿ ಮೌನ ವ್ರತ, ಆಪ್ಷನ್ ಡಿ ಚಾತುರ್ಮಾಸ್ಯ ವ್ರತ. ಈ 5 ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.